ಕರಾವಳಿಯ ಮೀನು ಅಂತ ಹೇಳಿದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಕರಾವಳಿಯಲ್ಲಿ ಮೀನುಗಾರಿಕೆ ನಿಷೇಧ ಇದ್ರೂ ಕೂಡ ತಮಿಳುನಾಡು, ಆಂಧ್ರ ಪ್ರದೇಶಗಳಿಂದ ಹೇರಳವಾಗಿ ಮೀನು ಮಂಗಳೂರಿಗೆ ಬರ್ತಾ ಇದೆ. ಕಮಿಷನ್ ಏಜೆಂಟರು ಹೊರ ರಾಜ್ಯಗಳ ವ್ಯಾಪಾರಿಗಳೊಂದಿಗೆ ವ್ಯವಹರಿಸಿ ಪ್ರತಿನಿತ್ಯ 40ರಿಂದ 50 ಲಾರಿಗಳನ್ನು ತರಿಸ್ತಾ ಇದ್ದಾರೆ. ಆಗಸ್ಟ್ 1ರಿಂದ ಕರ್ನಾಟಕದಲ್ಲಿ ಮೀನುಗಾರಿಕೆ ಆರಂಭವಾಗುವುದಾದರೂ ಹೊರ ರಾಜ್ಯಗಳಿಂದ ಮೀನು ಪೂರೈಕೆ ನಿರಂತರವಾಗಿ ಮುಂದುವರಿಯುತ್ತದೆ. ಹೊರ ರಾಜ್ಯದ ತಾಜಾ ಮೀನನ್ನು ಐಸ್ ಹಾಕಿ ಪೂರೈಕೆ ಮಾಡುತ್ತಿದ್ದು, ಕೇರಳದಿಂದ ರಾತ್ರಿ ಹೊರಟು ಬೆಳಗ್ಗೆ ಕರ್ನಾಟಕವನ್ನು, ಅದರಲ್ಲಿ ಮಂಗಳೂರನ್ನು ತಲುಪುತ್ತದೆ. ತಮಿಳುನಾಡು, ಆಂಧ್ರ ಪ್ರದೇಶದಿಂದಲೂ ಒಂದು ದಿನ, ಒಡಿಶಾ, ಗುಜರಾತ್ನಿಂದಲೂ ಕೂಡ 1-2 ದಿನ ಇದಕ್ಕೆ ಬೇಕಾಗುತ್ತೆ. ಮೀನು ಹೊತ್ತು ಬರುವ ಲಾರಿಗಳು ಮುಂಜಾನೆ 5:30 ಮೀನುಗಾರಿಕಾ ಬಂದರಾಗಿರುವಂಥ ಮಂಗಳೂರಿನ ಧಕ್ಕೆಯ ಗೇಟನ್ನು ಪ್ರವೇಶಿಸಬೇಕು. ನಂತರ ಬಂದ ಲಾರಿಗಳಿಗೆ ಪ್ರವೇಶ ಇಲ್ಲ. 9 ಗಂಟೆಯೊಳಗೆ ವ್ಯಾಪಾರ ಮುಗೀತದೆ. ಮೂಡುಬಿದ್ರೆ, ಬಂಟ್ವಾಳ, ಪುತ್ತೂರು, ಸುಳ್ಯ, ಬೆಳ್ತಂಗಡಿಯ ಸಹಿತ ಪಕ್ಕದ ಮಂಜೇಶ್ವರ, ಉಪ್ಪಳ, ಕುಂಬಳೆಯ ಮೀನು ವ್ಯಾಪಾರಿಗಳು ಕೂಡ ಕಮಿಷನ್ ಏಜೆಂಟರ ಮೂಲಕ ಖರೀದಿ ಮಾಡ್ತಾರೆ. ಮೊನ್ನೆಯಿಂದ ತಾಜಾ ಭೂತ ಹೆಚ್ಚು ಬರುತ್ತಿದ್ದು ದಿನಕ್ಕೊಂದು ದರ ಇದೆ. ಪ್ರಸ್ತುತ 25 ಕೆಜಿಯ ಬಾಕ್ಸ್ಗೆ ಜುಲೈ 15ರಂದು 4,000 ರೂಪಾಯಿ ಇತ್ತು. ಅದೇ 16ರಂದು 5,000ಕ್ಕೆ ಹೋಗಿ 17ರಂದು 6,000 ರೂಪಾಯಿ ಕೂಡ ಹೋಗಿದೆ. ಮರುದಿನ ಶುಕ್ರವಾರ ಅದು 7,000 ರೂಪಾಯಿಗೆ ಹೋಗಿತ್ತು. ಮೀನು ಕಡಿಮೆ ಇದ್ದರೆ ಬೇಡಿಕೆ ಹೆಚ್ಚಾಗತ್ತೆ, ದರವೂ ಕೂಡ ಹೆಚ್ಚಾಗ್ತಾ ಇದೆ. ಹೋಟೆಲ್ಗಳಿಂದ ಕೂಡ ಸಾಕಷ್ಟು ಬೇಡಿಕೆ ಇರುವುದರಿಂದ ಮೀನುಗಾರರಿಗೆ ಈಗ ಕರ್ನಾಟಕದಲ್ಲಿ ಕರಾವಳಿಯಲ್ಲಿ ಮೀನುಗಾರಿಕೆ ಇಲ್ಲದಿದ್ದರೂ ಕೂಡ ಬಂಪರ್ ಬೆಳೆ ಸಿಗುತ್ತಿರುವುದಂತೂ ಗ್ಯಾರಂಟಿ.